ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ನಿಮ್ಮ ಮನಸ್ಸಿನಲ್ಲಿ ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸ್ಸಿನಲ್ಲಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ನಿಮ್ಮ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿ. ಕಮೆಂಟ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಅಲ್ಲಿ ನೋವು ಹೇಳ್ಕೊಳ್ಳೋದು, ಪ್ರಶ್ನೆ ಮಾಡೋದು ಅಲ್ಲ. ಇಲ್ಲಿ ಏನು ಎನರ್ಜಿ ಬರ್ತಾ ಇದೆ ಅದನ್ನು ಸ್ವೀಕಾರ ಮಾಡಿ. ಅಂದರೆ ನಿಮಗೆ ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ನೀವು ರಿಸೀವ್ ಮಾಡಬೇಕಾಗುತ್ತೆ. ಯಾವಾಗಲೂ ಒಬ್ಬರ ಎನರ್ಜಿ ಇನ್ನೊಬ್ಬರ ರೀತಿ ಇರೋದಿಲ್ಲ. ಎನರ್ಜಿ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸೊ ಇವತ್ತಿರುವ ಎನರ್ಜಿ ನಾಳೆ ಕೂಡ ಇರೋದಿಲ್ಲ. ಬ್ಯೂಟಿಫುಲ್ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಸೊ ಪಾಸಿಟಿವ್ ಆಗಿರುವ ಮನಸ್ಸಿನಲ್ಲಿ ರೀಡಿಂಗನ್ನು ನೋಡಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿ ಅವರ ಫೀಲಿಂಗ್ಸನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಪ್ರೀತಿ ಇದೆ, ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಮನಸ್ಸಿನ ಒಳಗಡೆ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಸೀಕ್ರೆಟಿವ್ ಟೈಪ್. ಹೊರಗಡೆ ಹೇಳ್ಕೊಳ್ಬೇಕು ಅಂತ ಅವರಿಗೆ ಅನ್ನಿಸ್ತಾ ಇರುತ್ತೆ, ಬಟ್ ಅದನ್ನು ಹೇಳ್ಕೊಳ್ತಾ ಇಲ್ಲ. ಬಟ್ ಹೃದಯದಲ್ಲಿ ನಿಮ್ಮ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ. ನಿಮ್ಮ ಕಡೆಗೆ ಬರಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಸೀಕ್ರೆಟಿವ್ ಲವ್, ಎಮೋಷನ್ಸ್, ಕಂಟ್ರೋಲ್ ಎನರ್ಜಿ. ಈ ವ್ಯಕ್ತಿ ಹೊರಗಡೆಯಿಂದ ಬಿಹೇವ್ ಮಾಡ್ತಾ ಇದ್ದಾರೆ ರೂಡಾಗಿ, ಬಟ್ ಅವರ ಸೀಕ್ರೆಟಿವ್ ಲವ್ ಏನಿದೆ ಅಥವಾ ಎಮೋಷನ್ಸ್ ಏನಿದೆ ಅದನ್ನು ಹೇಳ್ಕೊಳ್ತಾ ಇಲ್ಲ. ಪ್ರೀತಿ ಇದ್ದರೂ ಅದನ್ನು ತೋರಿಸೋದವರಿಗೆ ಕಷ್ಟ ಆಗ್ತಾ ಇದೆ. ಎಲ್ಲ ಭಾವನೆಗಳನ್ನು ಮನಸ್ಸಿನ ಒಳಗಡೆ ಇಟ್ಕೊಳ್ಳುವಂತಹ ಸ್ವಭಾವ. ಬಟ್ ಮನಸ್ಸಿನಲ್ಲಿ, ಹೃದಯದಲ್ಲಿ ತುಂಬ ಡೀಪ್ ಅಟ್ಯಾಚ್ಮೆಂಟ್ ಇದೆ. ನಿಮ್ಮನ್ನು ಬಿಟ್ಟು ಹೋಗೋದು ಅಥವಾ ಗಿವ್ ಅಪ್ ಮಾಡೋದು ಅಥವಾ ಮೂವ್ ಆನ್ ಆಗೋದು ಅಷ್ಟೊಂದು ಸುಲಭ ಅಲ್ಲ. ಮನಸ್ಸಿನ ಒಳಗಡೆ ಮತ್ತೆ ನಿಮ್ಮ ಕಡೆಗೆ ಬರಬೇಕು ಅನ್ನೋ ಆಸೆ ಇದೆ. ಸೈಲೆಂಟ್ ಆಗಿದ್ದರೂ ಕೂಡ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ. ಈ ವ್ಯಕ್ತಿ ಈಗ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಅಂದರೆ ಸುತ್ತ ತುಂಬ ಜನರು ಇದ್ದಾರೆ. ಅವರ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಷನ್ನಲ್ಲಿರಬಹುದು. ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಬಟ್ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಇವರ ಮನಸ್ಸು ತುಂಬ ಕನ್ಫ್ಯೂಸ್ಡ್ ಆಗಿದೆ. ಕೆಲವೊಂದು ವಿಷಯದಲ್ಲಿ ಇವರು ನಿಮ್ಮನ್ನು ತಪ್ಪಾಗಿ ಕೂಡ ಅರ್ಥ ಮಾಡ್ಕೊಂಡಿರ್ಬೋದು. ಹೃದಯ ಒಂದು ಹೇಳಿದ್ರೆ ಮತ್ತೆ ಯೋಚನೆ ಇನ್ನೊಂದು ಹೇಳುತ್ತೆ. ಒಂದು ಕಡೆ ಇವ್ರಿಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ ಇದೆ, ಆದರೆ ಇನ್ನೊಂದು ಕಡೆ ಅವರ ಸಿಚುವೇಶನ್ ಆ ರೀತಿ ಇದೆ. ಈ ಕಾರಣಕ್ಕೆ ಅವರ ವರ್ತನೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ ಕಾಣಿಸ್ತಾ ಇದೆ. ಮನಸ್ಸಿನ ಒಳಗಡೆ ಲವ್ ಇದೆ, ಹೊರಗಡೆ ಡಿಸ್ಟೆನ್ಸ್ ಇದೆ, ಸೈಲೆಂಟ್ ಇದೆ. ಡೀಪ್ ಲವ್ ಪ್ಲಸ್ ಕನ್ಫ್ಯೂಷನ್ ಎನರ್ಜಿ. ಅಂದರೆ ಪ್ರೀತಿ ಇತ್ತು ಆದರೆ ದಾರಿ ತಪ್ಪಿದೆ ಅನ್ನೋ ಫೀಲಿಂಗ್. ನಿಮ್ಮನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ರು. ನಿಮಗೆ ಪ್ರಪೋಸ್ ಕೂಡ ಮಾಡಿರಬಹುದು. ರಿಲೇಷನ್ಶಿಪ್ಗೆ ತುಂಬ ಎಫರ್ಟ್ ಕೂಡ ಹಾಕಿರ್ಬೋದು ಈ ಮೊದಲು. ಅಂದರೆ ತುಂಬ ಕ್ಲೋಸ್ ಆಗಿದ್ರಿ, ತುಂಬ ಮಾತುಕತೆ ನಡೀತಾ ಇತ್ತು. ರಿಲೇಷನ್ಶಿಪ್ ಅನ್ನೋದು ತುಂಬ ಚೆನ್ನಾಗಿತ್ತು. ಅಂದರೆ ಆರಂಭದಲ್ಲಿ ಇವರ ಇಂಟೆನ್ಷನ್ ತುಂಬ ಕ್ಲಿಯರ್ ಆಗಿತ್ತು. ಆದರೆ ಈಗ ಏನಾಗಿದೆ ಅಂದರೆ ಮಾತು ಕಡಿಮೆ ಆಗಿದೆ, ಸೈಲೆಂಟ್ ಆಗಿದ್ದಾರೆ, ಕ್ಲಾರಿಟಿ ಇಲ್ಲದ ವರ್ತನೆ, ನಿಮಗೆ ಅರ್ಥವಾಗದ ರೀತಿಯಲ್ಲಿ ನಿಮ್ಮಿಂದ ದೂರ ಆಗಿರಬಹುದು. ಒಂದು ಕಡೆ ತುಂಬ ಡೀಪ್ ಲವ್, ಇನ್ನೊಂದು ಕಡೆ ಏನೋ ಕಾರಣದಿಂದ ದೂರ ಹೋಗುವ ವರ್ತನೆ. ಬಟ್ ಆದರೂ ಕೂಡ ನಿಮ್ಮನ್ನು ಬಿಡೋದಕ್ಕೆ ಮನಸ್ಸಿಲ್ಲ. ಆದರೆ ಒಂದು ಸೈಕಲ್ ಅನ್ನೊಂದು ನಡೀತಾ ಇದೆ. ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಿಸ್ಲೀಡಿಂಗ್, ಮ್ಯಾನಿಪ್ಯುಲೇಷನ್ ಎನರ್ಜಿ. ಇವರ ಮತ್ತು ನಿಮ್ಮ ನಡುವೆ ಯಾರಾದರೂ ಒಂದು ಸಿಚುವೇಶನ್ ಬಂದಿರಬಹುದು, ಅಥವಾ ಯಾವುದೋ ಒಂದು ಪರಿಸ್ಥಿತಿ, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ತಪ್ಪು ಕಲ್ಪನೆ ಆಗಿರ್ಬೋದು. ಅದರಿಂದ ಕೂಡ ದೂರ ಆಗಿರ್ಬೋದು. ನೀವು ಇವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹರ್ಟ್ ಮಾಡಿದ್ದೀರಾ ಅನ್ನೋ ಭಾವನೆ ಬಂದಿರ್ಬೋದು. ಇದು ಇವರ ಸ್ವಂತ ಫೀಲಿಂಗ್ ಅಲ್ಲ, ಬಟ್ ಮನಸ್ಸಿನಲ್ಲಿ ಆ ರೀತಿಯ ಕನ್ಫ್ಯೂಷನ್ ಬರ್ತಾ ಇರಬಹುದು. ಮಾತುಗಳು ಇವರ ಮನಸ್ಸಿಗೆ ಪರಿಣಾಮ ಬೀರ್ತಾ ಇರ್ಬೋದು. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಮಾತುಕತೆಯಲ್ಲಿ ಇವರಿಗೆ ಹರ್ಟ್ ಆಗಿರ್ಬೋದು. ನಿಮ್ಮ ಬಿಹೇವಿಯರಿಂದ ಅವರು ಆ ರೀತಿ ನಿಮ್ಮಿಂದ ದೂರ ಹೋಗಿರ್ಬೋದು. ಮನಸ್ಸಿನ ಒಳಗಡೆ ಪ್ರೀತಿ ಇದ್ದರೂ ಕೂಡ ಹೊರಗಿನ ಸಿಚುವೇಶನ್ ಕಾರಣದಿಂದ ತೀರ್ಮಾನ ತಗೊಳ್ಳೋದಕ್ಕೆ ಆಗದೆ ಗೊಂದಲಕ್ಕೆ ಹೋಗಿರ್ಬೋದು ಇವರು. ಅದೇ ರೀತಿ ಫೈನಾನ್ಷಿಯಲ್ ಪ್ರೆಷರ್, ಲೈಫ್ ಸ್ಟ್ರೆಸ್.
ಕೆಲಸದ ಒತ್ತಡ ತುಂಬ ಜಾಸ್ತಿ, ಹಣಕಾಸಿನ ಫಿನಾನ್ಷಿಯಲಿ ಒತ್ತಡ, ಪ್ರೆಷರ್ ಅನ್ನೋದು, ಜೀವನದಲ್ಲಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿರೋದು. ಮನಸ್ಸು ತುಂಬ ಒತ್ತಡದಲ್ಲಿ, ಒಂದು ಕಾಮ್ನೆಸ್ ಇಲ್ಲ, ಸಮಾಧಾನ ಇಲ್ಲ, ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕನ್ಫ್ಯೂಷನ್ ಅನ್ನೋದಿದೆ, ಎಮೋಷ್ನಲ್ ಗೊಂದಲ, ಹೊರಗಿನ ಪ್ರೆಷರ್ ಎರಡೂ ಸೇರಿ ಇವರನ್ನು ಇನ್ನಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ. ಸಪ್ರೆಸ್ಡ್ ಎಮೋಷನ್ಸ್ ಎನರ್ಜಿ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ನಿಲ್ತಾ ಇಲ್ಲ. ಎಲ್ಲ ಭಾವನೆಗಳನ್ನು ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ದಾರೆ. ಹೇಳಬೇಕು ಅಂತ ಮನಸ್ಸಿದ್ರೂ ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ. ಎಮೋಷನ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಅಂದರೆ ಏನು ನಂಬಬೇಕು, ಏನು ಮಾಡಬೇಕು, ಯಾವ ದಾರಿಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮನಸ್ಸು ತುಂಬ ಕನ್ಫ್ಯೂಷನ್ನಲ್ಲಿದೆ ಮನಸ್ಸಿನ ಒಳಗಡೆ. ಬಟ್ ಪ್ರೀತಿ ಅನ್ನೋದು ಇದೆ, ಹೊರಗಡೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಭಾವನೆಗಳನ್ನು, ಎಲ್ಲ ಫೀಲಿಂಗ್ಸನ್ನು ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ದಾರೆ. ಹೇಳಬೇಕು ಅಂತ ಮನಸ್ಸಿದ್ರೂ ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ. ಎಮೋಷನ್ಸನ್ನು ಮನಸ್ಸಿನ ಒಳಗಡೆ ಇಟ್ಕೊಳ್ತಾ ಇದ್ದಾರೆ. ಇನ್ನರ್ ಬ್ರೇಕ್ ಡೌನ್ ಎನರ್ಜಿ, ಅಂದರೆ ಹೊರಗಡೆ ಇವರು ನಾರ್ಮಲಾಗಿ ಕಾಣಿಸ್ತಾ ಇರ್ಬೋದು, ಓಕೆ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಸಂಪೂರ್ಣವಾಗಿ ಹ್ಯಾಪಿ ಅಲ್ಲ. ಹ್ಯಾಪಿನೆಸ್ ಅನ್ನೋದು ಕಡಿಮೆ ಇದೆ, ಹೃದಯದಲ್ಲಿ ಪೇಯ್ನ್ ಇದೆ, ಎಮೋಷ್ನಲ್ ಬ್ರೇಕ್ ಡೌನ್ ಫೀಲಿಂಗ್ ಇದೆ. ನಿಜವಾಗ್ಲೂ ಮನಸ್ಸಿನ ಒಳಗಡೆಯಿಂದ ಖುಷಿ ಅನ್ನೋದು ಇಲ್ಲ. ಒಂದು ರೀತಿಯ ಖಾಲಿತನ, ಲೋನ್ಲಿನೆಸ್, ಈ ರೀತಿಯ ಫೀಲಿಂಗ್ ಇಟ್ಕೊಂಡಿದ್ದಾರೆ. ಕಾರ್ಮಿಕ್ ಕನೆಕ್ಷನ್ ಎನರ್ಜಿ, ಇದು ಒಂದು ಕಾರ್ಮಿಕ್ ಕನೆಕ್ಷನ್ ಕೂಡ ಆಗಿರ್ಬೋದು. ನೀವು ಮತ್ತು ಈ ವ್ಯಕ್ತಿ ಮತ್ತೆ ಮತ್ತೆ ಲೈಫ್ನಲ್ಲಿ ಒಂದು ಸಲ ಒಂದಾಗೋದು, ತುಂಬ ಪ್ರೀತಿಯಿಂದ ಇರೋದು, ಮತ್ತು ಒಂದು ಸಲ ದೂರ ಹೋಗೋದು. ಈ ರಿಲೇಷನ್ಶಿಪ್ಪಲ್ಲಿ ನೋವು ಕೇವಲ ಸಾಮಾನ್ಯ ಕಾರಣಕ್ಕಲ್ಲ, ಕರ್ಮ, ಬ್ಯಾಲೆನ್ಸ್, ಎರಡು ಆತ್ಮಗಳು ಕಲಿಬೇಕಾದಂತಹ ಪಾಠ ಇದರಲ್ಲಿ ತುಂಬ ಇದೆ. ಅಂದರೆ ಅವರು ಕೂಡ ಲೆಸನ್ ಕಲಿಬೇಕು, ನೀವು ಕೂಡ ಲೆಸನ್ ಕಲಿಬೇಕು. ಇದೊಂದು ಶಿಕ್ಷೆ ಅಂತ ಅಲ್ಲ, ಇದು ಒಂದು ಎನರ್ಜಿ ಕ್ಲೀನಿಂಗ್ ಪ್ರೊಸೆಸ್. ಅಂದರೆ ರಿಲೇಷನ್ಶಿಪ್ ಅನ್ನೋದು ಸಂಪೂರ್ಣವಾಗಿ ಎಂಡ್ ಆಗಿದೆ ಅಂತಲ್ಲ, ಡೀಪ್ ಕಾರ್ಮಿಕ್ ಲೆವೆಲ್ನಲ್ಲಿ ನಡೀತಾ ಇರುವಂತಹ ಒಂದು ಲೆಸನ್. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸಿಂಗ್ ಒಂದು ಹಂತ. ಅವರು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ನೀವು ಬ್ಯಾಲೆನ್ಸ್ ಮಾಡಬೇಕು ಆಗುತ್ತೆ. ತುಂಬ ಸಲ ನೀವು ಕೂಡ ಹರ್ಟ್ ಆಗಿರ್ಬೋದು, ಅವರು ಕೂಡ ಹರ್ಟ್ ಆಗಿದ್ದಾರೆ. ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ಲೈಫ್ನಲ್ಲಿ ರಿಲೇಷನ್ಶಿಪ್ಪಲ್ಲಿ ತುಂಬ ಸಲ ಬಂದು ಹೋಗಿರ್ಬೋದು. ಇನ್ನರ್ ಪೇಯ್ನ್, ಫೀಲಿಂಗ್ಸನ್ನು ಹೈಡ್ ಮಾಡುವ ಎನರ್ಜಿ. ಈ ವ್ಯಕ್ತಿ ಹೊರಗಡೆಯಿಂದ ತುಂಬ ನಾರ್ಮಲ್ಲಾಗಿ ನಾನು ಓಕೆ ಆಗಿದ್ದೀನಿ ಅನ್ನೋ ರೀತಿ ಇದ್ದಾರೆ, ಹ್ಯಾಪಿ ಆಗಿದ್ದಾರೆ ಅಂತ ಇಮೇಜ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ತುಂಬ ಮನಸ್ಸಿನ ಒಳಗಡೆಯಿಂದ ಬ್ರೇಕ್ ಆಗಿರುವ ಸ್ಥಿತಿ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ, ಆದರೆ ಈಗೋ ಮತ್ತು ಸೈಲೆನ್ಸ್ ಅವರನ್ನು ಅಲ್ಲೇ ಸ್ಟಕ್ ಮಾಡಿದೆ. ಹೊರಗಡೆ ಕಾಮ್ ಆಗಿದ್ದಾರೆ, ಮನಸ್ಸಿನ ಒಳಗಡೆ ಗೊಂದಲ, ಕನ್ಫ್ಯೂಷನ್ ಅನ್ನೋದು, ಮತ್ತು ಮಿಸ್ ಮಾಡುವಂತಹ ಪೇಯ್ನ್ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಮೋಷ್ನಲ್ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಕೆಲವೊಂದು ಸಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಈ ವ್ಯಕ್ತಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಡೌಟ್ ಮಾಡಿರ್ಬೋದು. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ, ಏನೇ ನಿಮ್ಮಿಬ್ಬರ ನಡುವೆ ವಿಷಯಗಳು ನಡೆದರೂ ಕೂಡ ಬ್ಲೇಮ್ ನಿಮ್ಮ ಮೇಲೆ ಹಾಕಿರ್ಬೋದು. ಸೊ ಮನಸ್ಸು ಅನ್ನೋದು ಪೇಯ್ನಲ್ಲಿದೆ. ಡೌಟ್, ಇನ್ಸೆಕ್ಯೂರಿಟಿ ಕೂಡ ಹೆಚ್ಚಾಗಿರ್ಬೋದು. ಇದು ನಿಜವಾದ ಒಂದು ಸತ್ಯಕ್ಕಿಂತ ತಪ್ಪು ಕಲ್ಪನೆ, ಇಮ್ಯಾಜಿನೇಷನ್ ಮೇಲೆ ಆಗಿರಬಹುದು. ಸುಮ್ಮನೆ ಅವರು ಆ ರೀತಿ ನಿಮ್ಮನ್ನು ತಪ್ಪಾಗಿ ಅಂದ್ಕೊಂಡಿರಬಹುದು. ಹೀಲಿಂಗ್, ಅಟ್ರಾಕ್ಷನ್ ಎನರ್ಜಿ. ನೀವು ಮನಸ್ಸಿನ ಒಳಗಡೆಯಿಂದ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಪ್ರಕಾರ ಪಾಸಿಟಿವ್ ಥಿಂಕಿಂಗ್ ಕಡೆಗೆ ಹೋಗಬೇಕು ನೀವು. ಅಂದರೆ ನಿಮ್ಮ ವೈಬ್ರೇಷನ್ ಬದಲಾದರೆ ನಿಮ್ಮ ರಿಲೇಷನ್ಶಿಪ್ ಕೂಡ ಬದಲಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ಕೂಡ ಬದಲಾಗುತ್ತೆ. ಅಂದರೆ ಹೊರಗಿನ ಪರಿಸ್ಥಿತಿ ಮಾತ್ರ ಅಲ್ಲ, ನಿಮ್ಮ ಒಳಗಿನ ಮನಸ್ಸಿನ ಸ್ಥಿತಿಯು ಕೂಡ ಈ ಕನೆಕ್ಷನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ನೀವು ಕಾಮ್ ಆಗಿ, ಸ್ಟ್ರಾಂಗ್ ಆಗಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋದರೆ, ಓವರ್ ಥಿಂಕಿಂಗನ್ನು ಬಿಟ್ಟು, ನೆಗೆಟಿವಿಟಿಯನ್ನು ಬಿಟ್ಟು, ರಿಲೇಷನ್ಶಿಪ್ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿದ್ದರೆ ಈ ರಿಲೇಷನ್ಶಿಪ್ ದಾರಿ ಕೂಡ ನಿಧಾನವಾಗಿ ಕ್ಲಿಯರ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಓವರ್ ಥಿಂಕಿಂಗನ್ನು ಬಿಡಿ. ಕ್ಲಾರಿಟಿ, ರೀಕನ್ಸಿಲೇಷನ್ ಎನರ್ಜಿ. ನಿಧಾನವಾಗಿ ಕ್ಲಾರಿಟಿಗೆ ಬರ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಮನಸ್ಸಿನ ಒಳಗಡೆ ಇದೆ, ಆದರೆ ಫಿಯರ್ ಕೂಡ ಇದೆ. ಅಂದರೆ ನೀವು ಸಂಪೂರ್ಣವಾಗಿ ದೂರ ಹೋಗ್ತೀರೇನೋ ಅನ್ನೋ ಚಿಂತೆ, ನಿಮ್ಮನ್ನು ಕಳೆದುಕೊಳ್ಳುವ ಭಯ. ಒಂದು ಕಡೆ ಪ್ರೀತಿ ಅವರನ್ನು ಎಚ್ಚರ ಮಾಡ್ತಾ ಇದೆ, ಇನ್ನೊಂದು ಕಡೆ ಭಯ ಅವರನ್ನು ತಡೀತಾ ಇದೆ. ಮಿಸ್ ಅಟ್ಯಾಚ್ಮೆಂಟ್, ರಿಮೆಂಬರ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನೋ ಆಸೆ ಇದೆ. ಮತ್ತೆ ಭೇಟಿ ಆಗಬೇಕು, ಮೀಟ್ ಆಗಬೇಕು ಅನ್ನೋ ಆಸೆ ಇದೆ. ನಿಮ್ಮನ್ನು ನೋಡಿದಾಗ ಒಂದು ಕ್ಷಣ ಸ್ಟಕ್ ಆಗ್ತಾ ಇದ್ದಾರೆ, ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಇನ್ನೂ ಸ್ಪೆಷಲ್ ಆಗ್ತಾ ಇದ್ದೀರಾ ಅನ್ನೋ ಭಾವನೆ ಅವರ ಮನಸ್ಸಿನಲ್ಲಿದೆ. ಇವರು ಮನಸ್ಸಿನ ಒಳಗಡೆ ಕೂಡ ನಿಮ್ಮನ್ನು ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ, ಒಂದು ಸ್ಪಿರಿಚುವಲ್ ಕನೆಕ್ಷನ್ ರೀತಿ. ಈ ವ್ಯಕ್ತಿ
ಮನಸ್ಸಿನಲ್ಲೇ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಮತ್ತು ಅವರು ಒಂದು ಕನೆಕ್ಷನ್ನಲ್ಲಿದ್ದೀರಾ, ಒಂದು ಬಾಂಡಿಂಗ್ ಇದೆ, ಸೋಲ್ ಲೆವೆಲ್ ಕನೆಕ್ಷನನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಗೊಂದಲ ಅನ್ನೋದಿದೆ, ಕನ್ಫ್ಯೂಷನ್ ಅನ್ನೋದಿದೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅನ್ನೋದು ತುಂಬ ಇದೆ, ಅದು ಕಡಿಮೆ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಮರ್ತಿಲ್ಲ, ಮರೆಯೋದಕ್ಕೆ ಅವರಿಂದ ಸಾಧ್ಯ ಇಲ್ಲ, ಅದು ಸುಲಭ ಅಂತ ಅವರಿಗೆ ಅನ್ನಿಸ್ತಾ ಇಲ್ಲ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪಾಸಿಟಿವ್ ಆಗಿರುವ ನಿಮ್ಮ ಡ್ರೀಮ್ಸ್, ನಿಮ್ಮ ಲವ್ ಲೈಫ್ನ ಏನು ವಿಶಸ್ ಇಟ್ಕೊಂಡಿದ್ರೋ ಪಾಸಿಟಿವ್ ಆಗಿರುವಂತಹ ವಿಶಸ್ ಎಲ್ಲವೂ ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಕನಸುಗಳು ಬೇಗನೆ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.